ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಗುಜ್ಜೆ ಅಥವಾ ದಿವೇಲ್ಸಿನಕಾಯಿ ಅಂತ ಹೇಳ್ತಾರೆ, ಇದರದ ಪೋಡಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಒಂದು ಚಿಕ್ಕದಿದೆ, ಅದರಲ್ಲಿ ನಾನು ಪೋಡಿ ಮಾಡೋಣ ಅಂತ ಇದನ್ನು ತೆಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಇವಾಗ ಮೇಲ್ಗಡೆ ಇರೋ ಹಲಸಿನಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ, ಹಲಸಿನಕಾಯಿ ನಾವು ಹೇಗೆ ಮೇಲ್ಗಡೆ ಇರೋದೆಲ್ಲ ಮುಳ್ಳು ಥರ ಇರ್ತದೆ ಅದನ್ನೆಲ್ಲ ತೆಗಿತೀವಿ, ಅದೇ ಟೈಪ್ ಇದನ್ನು ಕೂಡ ಚೆನ್ನಾಗಿ ತಗೊಳ್ಬೇಕು. ಮೇಲ್ಗಡೆ ಇರೋ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಕ್ಲೀನಾಗಿ ನಾವು ತೆಗಿಬೇಕು. ಈಗ ನಾನು ಮೇಲ್ಗಡೆ ಎಲ್ಲಿರುವ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತಗೊಳ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಏನಾದರೂ ಕಮೆಂಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಇನ್ನೂ ನನಗೆ ಹೊಸ ಹೊಸ ರೆಸಿಪಿ ಆಗಲಿ, ಈ ಹೊಸ ಹೊಸ ರೀತಿಯಲ್ಲಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಐ ಹೋಪ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ನಾನು ಅರ್ಧ ಆಗುವಷ್ಟು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ನೋಡಿ, ನೋಡಿ ಫೈನಲ್ ಆಗಿ ನಾನು ಫುಲ್ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇರ್ತದೆ. ಕೆಲವರಿಗೆ ಇದು ಗೊತ್ತಿಲ್ಲದೆ ಇರ್ಬೋದು, ಆಲ್ಮೋಸ್ಟ್ ಕರಾವಳಿ ಭಾಗದವರಿಗೆ ಇದು ಗೊತ್ತಿರ್ತದೆ, ಬೇರೆ ಕಡೆಯವರಿಗೆ ಗೊತ್ತಿಲ್ಲದೆ ಇರ್ಬೋದು. ಎಲ್ಲಾದರೂ ನಿಮಗೆ ಹೊರಗಡೆ ಸಿಕ್ಕಿದರೆ ಇದನ್ನು ತಗೊಂಡು ಟ್ರೈ ಮಾಡಿ. ಇದನ್ನು ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ಸ್ಲೈಸ್ ಮಾಡ್ಕೋಬೇಕು. ಬಟ್ ಏನು ಅಂದರೆ, ನಾನು ಈ ಆಯಿಲಿ ಐಟಮ್ ಎಲ್ಲ ಜಾಸ್ತಿ ಇಷ್ಟಪಡಲ್ಲ ತಿನ್ನೋಕ್ಕೆ. ಇದು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಇವತ್ತು ಪೋಡಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಸ್ಲೈಸು ನಾನು ಕಟ್ ಮಾಡ್ಕೊಂಡಿದ್ದು ಫಸ್ಟ್ ದಪ್ಪಗಾಗಿತ್ತು. ಆಮೇಲೆ ನಾನು ಪೋಡಿ ಮಾಡುವಾಗ ನಾನು ಅದನ್ನು ತೆಳ್ಳಗೆ ಮಾಡ್ಕೊಂಡಿದ್ದೆ, ಮತ್ತೆ ಸಹ ಮಾಡ್ಕೊಳ್ಳಿಕ್ಕಾಗ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇದ್ದೀನಿ, ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳಿ. ಇದನ್ನು ನಾನಿವಾಗ ಸ್ಲೈಸಾಗಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ. ತುಂಬ ತೆಳ್ಳಗಂದರೆ ತುಂಬಾ ತೆಳ್ಳಗೆ ಮಾಡ್ಕೋಬೇಡಿ, ತುಂಬ ದಪ್ಪ ಅಂದರೆ ದಪ್ಪನೂ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ಇದನ್ನೊಂದು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಾನು, ಎಲ್ಲ ಸ್ಲೈಸ್ ಮಾಡಿ. ನೋಡಿ, ಇವಾಗ ಕ್ಲೀನಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ದಪ್ಪಗೆ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಫಸ್ಟ್ ಮಾಡುವಾಗ ನಂಗೆ ಗೊತ್ತಾಯಿತು ಇದು ದಪ್ಪ ಆಗ್ತಿದೆ ಅಂತ. ಆಮೇಲೆ ನಾನೆಲ್ಲವನ್ನು ತೆಳ್ಳಗೆ ಸ್ಲೈಸ್ ಮಾಡಿಕೊಂಡೆ. ನೀವು ಮಾಡುವಾಗ ತೆಳ್ಳಗೆ ಮಾಡಿಕೊಂಡು ಪೋಡಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ದಿವೇಲ್ಸಿನಕಾಯಿ ಪೋಡಿ ಮಾಡೋಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ. ನೋಡಿ, ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ, ಸ್ವಲ್ಪ
ನೋಡಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಈಗ ಸ್ವಲ್ಪನೇ ನೀರು ಹಾಕೋಬಿಟ್ಟು ಕಲಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ಅದಕ್ಕಿದ್ರೆ ಸಾಕಾಗ್ತದೆ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಬೇಡ. ಬಾಳೆಕಾಯಿ ಪುಡಿ ಎಲ್ಲ ಮಾಡ್ತೀವಲ್ಲ ಅದೇ ಟೈಪು. ಇದು ದೀವೆಲ್ಸಿನ್ಕಾಯಿ ಪುಡಿ ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇನ್ನೊಂದ್ಸಲ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದರ ಸಾಂಬಾರು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪನೂ ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಇಟ್ಕೊಂಡಿದ್ದೀನಿ ಬಿಸಿ ಆಗಕ್ಕೆ. ಇದು ಬಿಸಿ ಆಗಲಿ. ಇಲ್ಲಿ ನೋಡಿ ಬ್ಯಾಟರ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ನೋಡಿ ಇದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡೋಕ್ಕೆ. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಪೋಡಿನ ನಾವು ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಬೇಡ. ಸಾಕಷ್ಟೇ, ಮೂರೇನೆ ಬಿಡೋಕ್ಕಾಗೋದು. ಸಣ್ಣ ಪಾತ್ರೆ ಆಗಿರೋದು ಜಾಸ್ತಿ ಬಿಡ್ಲಿಕ್ಕೆ ಆಗೋದಿಲ್ಲ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ನೋಡಿ. ಒಂದೊಂದು ಕಡೆ ಈ ಕಡೆ ಮಾಡ್ಕೊಳ್ಳೋಣ. ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೇಯ್ತದೆ. ಇದು ತುಂಬ ಏನು ಬೇಯಬೇಕಂತ ಇಲ್ಲ, ಬೇಗ ಸಾಫ್ಟ್ ಆಗುತ್ತೆ. ನೋಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸಲ ಮಾಡಿದ್ದೀನಿ, ಇನ್ನೊಂದ್ಸಲ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಮಾಡಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಜೀಗುಜ್ಜೆ ಪೋಡಿ ರೆಡಿ ಆಯಿತು. ನೋಡಿ ತುಂಬಾ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ.